ಬ್ಯಾಡಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರ ಸಿಟ್ಟು ಯಾವ ರೀತಿ ಇದೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಬೆಂಕಿ ನಂದಿಸೋದಕ್ಕೆ ಬಂದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗೂ ಕೂಡ ಥಳಿಸೋ ಕೆಲಸವನ್ನು ಮಾಡಿದ್ದಾರೆ. ಸಾವಿರಾರು ರೈತರಿಂದ ಈ ಪ್ರತಿಭಟನೆ ಜೋರಾಗ್ತಾ ಇದೆ. ರೈತರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಸಾಕಾಗಿ ಹೋಗ್ತಾ ಇದೆ. ಹೆಚ್ಚಿನ ಫೋರ್ಸ್ಗಳ ನಿರೀಕ್ಷೆ ಕೂಡ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಬಿಕಾಸ್ ಅಲ್ಲಿ ಜಮಾಯಿಸಿರುವಂತಹ ರೈತರನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಕೆಲಸ ಆಗಿದೆ. ಒಂದು ಕಡೆ ಕಂಟ್ರೋಲ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ವೆಹಿಕಲ್ಗಳು ಬೆಂಕಿಗೆ ಆಹುತಿ ಆಗ್ತಾ ಇದೆ. ಸಿಟ್ಟಿಗೆ ಇಡೀ ವೆಹಿಕಲ್ ಆಪೋಷಣ ಆದಂಗೆ ಕಾಣಿಸ್ತಾ ಇದೆ. ಈಗಾಗಲೇ ಸಾಕಷ್ಟು ಸಾರ್ವಜನಿಕ ಆಸ್ತಿ ಪಾಸ್ತಿ ಕೂಡ ನಷ್ಟ ಆಗಿದೆ. ಇದಕ್ಕೆಲ್ಲ ಕಾರಣ ಬೆಲೆ ಇಳಿಕೆಯ ಹತಾಶೆ. ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಹೇಗೆ ಪೊಲೀಸರು ಒಂದ್ ಕಡೆಗೆ ರೈತರನ್ನ ತಡೆಯೋದಕ್ಕೆ ಹರಸಾಹಸ ಪಡ್ತಾ ಇದ್ರೆ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನ ಕೂಡ ಅಟ್ಟಾಡಿಸೋ ಕೆಲಸವನ್ನ ಇಲ್ಲಿ ರೈತರು ಮಾಡ್ತಾ ಇದ್ದಾರೆ. ಪೊಲೀಸರ ಯಾವುದೇ ರೀತಿಯಾದಂತಹ ಮನವೊಲಿಕೆಗೂ ಬಗ್ಗಿಲ್ಲ ಅವರು. ಪರಿಣಾಮ ರಣಾಂಗಣವಾಗಿ ಬದಲಾಗಿದೆ ಎಪಿಎಂಸಿ ಕಚೇರಿಯ ಮುಂಭಾಗ. ಕಚೇರಿ ಒಳಗೂ ಕೂಡ ಇದ್ದಂತಹ ಗಾಜುಗಳನ್ನ ಪುಡಿ ಪುಡಿ ಮಾಡಲಾಗಿದೆ. ಬರಗಾಲದ ಗಾಯಕ್ಕೆ ಬೆಲೆ ಇಳಿಕೆಯ ಬರೆಯನ್ನ ನಮ್ಗೆ ಎಳಿತಾ ಇದ್ದೀರಾ ನೀವು, ಇದನ್ನ ನಾವು ಸಹಿಸಿಕೊಳ್ಳಲ್ಲ ಅನ್ನೋದು ರೈತರ ಮಾತಾಗ್ತಾ ಇದೆ. ಬೆಲೆ ದಿಢೀರಂತ ಕುಸಿತ ಆಗಿರೋದಕ್ಕೆ ಕಂಗಾಲಾದಂತಹ ರೈತರು ಹಿಂಸಾತ್ಮಕ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವರ್ತಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಗೌಡ ಪಾಟೀಲ್ ಅವರು ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಗೌಡ ಪಾಟೀಲ್ ಅವರೇ ನಮಸ್ಕಾರ. ಯಾಕೆ ಹೀಗಾಯ್ತು ಅಂತ ಮೊದಲನೇದಾಗಿ ನಮಸ್ಕಾರ ಮೇಡಮ್. ಈಗ ಸುಮಾರು ಒಂದು ತಿಂಗಳದಿಂದ ಮಾಲ್ ಹೆಚ್ಚಿಗೆ ಬರೋದ್ರಿಂದ ಮಾರ್ಕೆಟ್ನಲ್ಲಿ ಕೂಲಿ ಕಾರ್ಮಿಕರು ಕೊರತೆ ಇರೋದ್ರಿಂದ ವಾರಕ್ಕೆ 2 ಮಾರ್ಕೆಟ್ ಇದ್ದಿದ್ದನ್ನು 1 ಮಾರ್ಕೆಟ್ ಮಾಡಿದ್ವಿ ನಾವು. 1 ಮಾರ್ಕೆಟ್ ಮಾಡಿದ್ಮೇಲೆ ಈಗ ಹೋದ ವಾರನು 4 ಲಕ್ಷ ಚೀಲ ಬಂತು. 4,08,000 ಚೀಲ ಬಂತು. ಕಂಪ್ಲೀಟ್ ಅದು ತೂಕ ಆಗಿ ರೈತರು ಖುಷಿಯಾಗಿ ಹೋದ್ರು. ಇವತ್ತು 3,08,10,000 ಬಂದಿದೆ. ರೇಟ್ ಏನಾಗಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಕರ್ನಾಟಕದ ಎಲ್ಲಾ ಕೋಲ್ಡ್ ಸ್ಟೋರೇಜ್ಗಳು, ಬಳ್ಳಾರಿ, ರಾಯಚೂರು ಏನಿದಾವಲ್ಲ, ಬ್ಯಾಡಗಿ, ಎಲ್ಲಾ ಕೋಲ್ಡ್ ಸ್ಟೋರೇಜ್ಗಳು ಫುಲ್ ಆಗ್ಯಾವ. ಮೆಣಸಿನಕಾಯಿ ಮಳೆ ಕಡಿಮೆ ಆಗಿರೋದ್ರಿಂದ, ಅದು ತೇವಾಂಶ ಇಲ್ಲದ್ರಿಂದ ಯಾವುದೇ ಕಾರಣಕ್ಕೂ ರೈತ ಅದನ್ನ ಮಾರಾಟ ಮಾಡ್ಲಿಕ್ಕೆ ಬೇಕು, ಇಡಾಕ್ ಬರಲ್ಲ ಅದು. ಆದ್ರಿಂದ ಇವತ್ತು ಅದು ರೇಟು ಖರೀದಾರ ಇಲ್ಲದೆ ಕಾರಣ, ಹೆಚ್ಚಿನ ಪ್ರಮಾಣದಲ್ಲಿ ಬೈಯರ್ಸ್ ಇಲ್ಲದ ಕಾರಣ ರೇಟ್ ಕುಸಿತ ಆಗಿದೆ. ಸಪ್ಲೈ ಜಾಸ್ತಿ ಬರ್ತಾ ಇದೆ. ಮಾಲು ಜಾಸ್ತಿ, ನಾಳೆಗೆ ಕೂಡ 60,000-70,000 ಮೂಟೆ ಇದೆ ಹೊರಗಡೆ. ಆಮೇಲೆ ಅದಕ್ಕೆ ನಾವು ಇಲ್ಲ, ರೈತರ ಹಕ್ಕಿದೆ, ಅವ್ರು ಕೊಡ್ಬೋದು, ಇಲ್ಲ ರಿಜೆಕ್ಟ್ ಮಾಡಿ ನಾಳೆ ಮತ್ತೆ ಅವ್ರು ಟೆಂಡರ್ ಕೂಡ ಇಡ್ಬೋದು. ಅವ್ರ ನಿರ್ಧಾರ, ಅದು ರೈತರಿಗೆ ಬಿಟ್ಟದ್ದು. ಆದ್ರೆ ಇವತ್ತು ರೇಟ್ ದಿಢೀರ್ನ ಕುಸಿತ ಆಗಿರೋದು ಎಲ್ಲಿ ಬೇಡಿಕೆ ಇಲ್ಲದ. ಫಸ್ಟ್ ಥಿಂಗ್ ಇದು, ಎಲ್ಲಿ ರೇಟು ಎಲ್ಲಿ ಬೇಡಿಕೆ ಇಲ್ಲ. ಇಷ್ಟೊಂದು ದೊಡ್ಡ ಮಾರ್ಕೆಟು, ಇಲ್ಲಿವರೆಗೆ ಯಾವುದೇ ತೊಂದರೆ ಇಲ್ಲ ನಡೆದು ಬಂದಂತ ಮಾರ್ಕೆಟು. ಇವತ್ತು ರೈತರಿಗೆ ದುಃಖ ಆಗಿದೆ. ನಾವು ಅದಕ್ಕೆ ರೈತರ ಪರವಾಗಿದ್ದೇವೆ. ಆದ್ರೆ ಅವ್ರು ಶಾಂತಿಯುತವಾಗಿ ಬಂದು ಕೇಳಿ ನಮ್ ಜೊತೆ ಹಿಂಗಾಗಿದೆ, ನಮ್ಗೆ ಕ್ಯಾನ್ಸಲ್ ಮಾಡಿ ನಾಳೆ ನಮ್ಗೆ ಟೆಂಡರ್ ಇಡಕ್ ಅವಕಾಶ ಮಾಡಿ ಅಂತ ಕೇಳಿದ್ರೆ ನಾವು ಮಾಡ್ಕೊಡ್ತಿದ್ವಿ. ದಿಢೀರ್ನೆ ಯಾರೋ ಒಬ್ರು ತಪ್ಪು ಮಾಡಿ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಈ ತರ ನಮ್ಮ ಬ್ಯಾಡಗಿ ಹೆಸರು ಕೆಟ್ಟು ಹೋಯ್ತು. ಇವತ್ತು ನಮ್ಗೆ ಬಹಳ ದುಃಖ ಆಗಿದೆ. ಆಗ್ಬಾರ್ದಾಗಿತ್ತು ಘಟನೆ ಇದು. ರೈಟ್ ಸರ್, ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಸೊ ವರ್ತಕರ ಸಂಘದ ಅಧ್ಯಕ್ಷರ ಮಾತಿದು. ಒಂದ್ ಕಡೆಗೆ ಸಪ್ಲೈ ಜಾಸ್ತಿ ಬರ್ತಾ ಇದೆ ಅನ್ನೋದನ್ನ ಕೂಡ ತಿಳಿಸಿದ್ರು. ಆಮೇಲೆ 4.8 ಲಕ್ಷ ಚೀಲಗಳು ಹೋದ ವಾರ ಅಷ್ಟೇ ಅವಕವಾಗಿದ್ವು ಅನ್ನೋದನ್ನ ಕೂಡ ತಿಳಿಸಿದ್ರು ಅವರು. ಈ ಸಲ ನಾವು ಅದಕ್ಕೋಸ್ಕರನೇ ಸಪ್ಲೈ ನಿರಂತರವಾಗಿ ಆಗಿದ್ರಿಂದ ವರ್ತಕರು ಒಂದು ಡಿಸಿಷನ್ಗೆ ಬಂದ್ವಿ, ಕಡಿಮೆ ಬೆಲೆಗೆ ತಗೊಳ್ಳೋಣ ಅಂತ ಹೇಳಿ. ಬಟ್ ಇದನ್ನ ರೈತರು ರಿಸೀವ್ ಮಾಡ್ಕೊಂಡಿದ್ದ ರೀತಿ ಸರಿಯಾಗಿಲ್ಲ, ಹೀಗಾಗಿ ಈ ರೀತಿ ಹಿಂಸಾತ್ಮಕ ಪ್ರತಿಭಟನೆ ಆಯಿತು ಅನ್ನೋದು ಅವರು ಮಾತಾಡ್ತಾ ಇದ್ದಾರೆ.